ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಾವು ಬ್ಲೂ ಪ್ರಿಂಟ್ ನೋಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳಲಾಗುವುದು ಅಂತ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ. ಇಲ್ಲಿ ಗ್ರಾಮರ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ. ಇಲ್ಲಿ ನಿಮಗೆ ಆಲ್ರೆಡಿ ನಾನು ಕನ್ನಡ ಸಬ್ಜೆಕ್ಟ್ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಕೀ ಆನ್ಸರ್ ಮಾಡಿದ್ದೇನೆ. ವಿತ್ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಅದು ಕೂಡ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯಿತಾ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಇಂಗ್ಲೀಷ್ ಸಬ್ಜೆಕ್ಟ್ ಆಯಿತಾ 2026 ಮಾಡಲ್ ಕ್ವೆಶನ್ಸ್ ಪೇಪರ್ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಮತ್ತು ಬ್ಲೂ ಪ್ರಿಂಟ್ ಇಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ, ಆಯಿತಾ. ಇಲ್ಲಿ ಮಾಡಲ್ ಕ್ವೆಶನ್ಸ್ ಪೇಪರ್ಗಳದಾವೆ, ಆಯಿತಾ. ಮಾದರಿ ಪ್ರಶ್ನೆ ಪತ್ರಿಕೆ 1, ಆಯಿತಾ, 3, ಅದೇ ರೀತಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2, ಆಯಿತಾ. ಇಲ್ಲಿ ಲೋಡಿಂಗ್ ಆಗ್ತದೆ ಮಾದರಿ ಪ್ರಶ್ನೆ ಪತ್ರಿಕೆ 1. ಸೊ ಇಲ್ಲಿ ನಾವು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನಾವು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಅಂತ. ಇಲ್ಲಿ ನೋಡಿ, ರೋಮೆ ಆ್ಯಂಡ್ ಜೂಲಿಯಟ್ ಅಧ್ಯಾಯ ಮೇಲೆ ನಿಮಗೆ ಆಯಿತಾ 3 ಮಾರ್ಕ್ಸ್ ಕೇಳಲಾಗುವುದು, ಆಯಿತಾ. 3 ಅಂಕಗಳು ಕೇಳಲಾಗುವುದು ಅಂದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಆಯಿತಾ. ರೋಮಿಯೋ ಆ್ಯಂಡ್ ಜೂಲಿಯಟ್. ನೆಕ್ಸ್ಟ್ 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ 5 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎಷ್ಟು 5 ಮಾರ್ಕ್ಸ್ ಕೇಳಲಾಗುವುದು, ಆಯಿತಾ. 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಎ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 8 ಮಾರ್ಕ್ಸ್ಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ವೆನ್ ಯು ಆರ್ ಓಲ್ಡ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು, ಅಂದರೆ 3 ಅಂಕದ ಒಂದೇ ಪ್ರಶ್ನೆಯಲ್ಲಿ ಕೇಳಲಾಗುವುದು. ದ ಗಾರ್ಡ್ನರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಟು ದ ಫುಟ್ ಫ್ರಾಮ್ ಇಟ್ ಇಸ್ ಚೈಲ್ಡ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. 3 ಅಂಕದ ಒಂದೇ ಇಲ್ಲಿ ಪ್ರಶ್ನೆ ನಿಮಗೆ ಕೇಳಲಾಗುವುದು. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಹೆವೆನ್ ಇಫ್ ಯು ಆರ್ ನಾಟ್ ಹೇರ್ ಆನ್ ಅರ್ತ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. 3 ಅಂಕದ ಒಂದೇ ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ಜಪಾನ್ ಆ್ಯಂಡ್ ಬ್ರೆಜಿಲ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕಗಳು ಕೇಳಲಾಗುವುದು, ಆಯಿತಾ. 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ದ ವೋಟರ್ ಅಧ್ಯಾಯ ಮೇಲೆ ನಿಮಗೆ 5 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ವೇರ್ ದೇರ್ ಇಸ್ ಎ ವೀಲ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ವಾಟರ್ ಅಧ್ಯಾಯದಲ್ಲಿ ನಿಮಗೆ 3 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಈ ರೀತಿಯಲ್ಲಿ, ಆಯಿತಾ. ಟೋಟಲ್ ಆಗಿ ಇಲ್ಲಿ ನಿಮಗೆ 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ, ಆಯಿತಾ. 80 ಮಾರ್ಕ್ಸ್ನಲ್ಲಿ ನೀವು 30 ಮಾರ್ಕ್ಸ್ ಕಂಪಲ್ಸರಿ ತೆಗೆದುಕೊಳ್ಬೇಕು, ಆಯಿತಾ, ಒಂದೊಂದು ವಿಷಯಗಳಲ್ಲಿ, ಆಯಿತಾ. ಇವಾಗ ಇಲ್ಲಿ ನಿಮಗೆ ಗ್ರಾಮರ್ ಕೂಡ ಇರುತ್ತೆ, ಆಯಿತಾ. ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಗ್ರಾಮರ್ ಹೇಗೆ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ. ಗ್ರಾಮರ್ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಇರುತ್ತೆ ಇಲ್ಲಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಯಿತಾ. ಇಲ್ಲಿ ಎಕ್ಸ್ಪ್ರೆಷನ್ ಅಂದರೆ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂತ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ನಿಮಗೆ ಕೇಳಲಾಗುವುದು. ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 13ರಲ್ಲಿ ಇಲ್ಲಿ ನಿಮಗೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಮ್ಯಾಚ್ ದ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್ ಅಂತ ಹೇಳಿರ್ತಾರೆ, ಆಯಿತಾ. ಇಲ್ಲಿ ಪ್ರೊನೌನ್ಸ್ ಕೊಟ್ಟಿರ್ತಾರೆ, ನಾವು ನೌನ್ಸ್ ಇಲ್ಲಿ ಹುಡುಕಿ ಆನ್ಸರ್ ಮಾಡಬೇಕು. ಸೊ ಗೊತ್ತಾಯ್ತಾ ಈ ಒಂದು ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೀಟ್ ಆನ್ ಇಟ್ ಈ ಒಂದು ಪ್ರಶ್ನೆ. ಪ್ಯಾಸೇಜ್ ನೋಡ್ಕೊಳ್ಳಿ, ಆಯಿತಾ. ಈ ಒಂದು ಪ್ಯಾಸೇಜ್ಗೆ ಆನ್ಸರ್ ಹೇಗೆ ಮಾಡಬೇಕು ನಾನು ಎಲ್ಲ ಹೇಳ್ಕೊಡ್ತೀನಿ. ಅದೇ ರೀತಿ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪೋಯಮ್ ಅಂತ ಕೊಟ್ಟಿರ್ತಾರೆ, ಇದು ಕೂಡ ಕ್ವಶನ್ ಸೀಟ್ ಆನ್ ಇಟ್ ಪ್ಯಾರಾಗ್ರಾಫ್ನಲ್ಲಿ ಇರುತ್ತೆ. ನಾವು ಆನ್ಸರ್ ಹುಡುಕಿ ಬರೀಬೇಕು. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ಆಯಿತಾ. ಅದೇ ರೀತಿ ಇಲ್ಲಿ ಪಾರ್ಟ್ ಡಿ ಅಂತ ನಿಮಗೆ ಇಲ್ಲಿ ಪ್ರಪೋಸಿಷನ್ ಆಗಿರ್ಬೋದು, ಯೂಸ್ ಆರ್ಟಿಕಲ್ ಆಗಿರ್ಬೋದು, ಈ ರೀತಿ ಇಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. ಹೊಸದಾಗಿ ಕ್ವಶನ್ಸ್ಗಳು ಇರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಲಿಂಕರ್ಸ್ ಈ ಒಂದು ಪ್ರಶ್ನೆ ಅವ್ರ ಕ್ವಶನ್ ಇರುತ್ತೆ, ಆಯಿತಾ. ಈ ಒಂದು ಪ್ರಶ್ನೆ ಬರೀಬೋದು ಕ್ವಶನ್ ನಂಬರ್ 31ರಲ್ಲಿ, ಇಲ್ಲಾಂದರೆ ಕ್ವಶನ್ ನಂಬರ್ 31ರಲ್ಲಿ ಎ ಬಿ ಅಂತ ಇರುತ್ತೆ ಲಿಂಕರ್ಸ್, ಆಯಿತಾ. ಕ್ವಶನ್ ನಂಬರ್ 32ರಲ್ಲಿ ನಿಮಗೆ ಇಲ್ಲಿ WH ಕ್ವಶನ್ ಆಗಿರ್ಬೋದು, ಕ್ವಶನ್ ಟ್ಯಾಗ್ ಈ ರೀತಿ 2 ಪ್ರಶ್ನೆ ಕೇಳಿರ್ತಾರೆ. ಇಲ್ಲ ನಿಮಗೆ ಯಾವ್ದು ಬರಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ 2 ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ, ನಾವು ಕರೆಕ್ಟ್ ಮಾಡಿ ಇಲ್ಲಿ ಬರೀಬೇಕಾಗಿರುತ್ತೆ.
ಇದು ಆಪ್ಷನ್ ಇರುತ್ತೆ ನಿಮಗೆ, ಯಾವುದಾದ್ರು ಒಂದು ನೀವು ಬರೀಬೋದು. ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್, ಮೇಕ್ ನೋಟ್ಸ್ ಬೈ ಫಿಲ್ ಇನ್ ದ ಬಾಕ್ಸಸ್ನಲ್ಲಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಡೈಲಾಗ್ ರೈಟಿಂಗ್ ಕೊಟ್ಟಿದ್ದಾರೆ, ಅದೇ ರೀತಿ ಇಲ್ಲಿ ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು, ಇಲ್ಲಿ ಸ್ಪೀಚ್ ರೈಟ್ ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೊನೆವರೆಗೆ ಆಗಿ ಈ ಒಂದು ವಿಡಿಯೋ ನೋಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಮಾಡಲ್ ಕ್ವಶನ್ ಪೇಪರ್ 1 ನಾವು ಇಲ್ಲಿಗೆ ಆನ್ಸರ್ ಮಾಡ್ತಾ ಇದ್ದೇವೆ, ದ್ವಿತೀಯ PUCಯ ಇಂಗ್ಲೀಷ್ ವಿಷಯ. ಆಯಿತಾ? ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಈ MCQ ಕ್ವಶನ್ಸ್ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ, ಮತ್ತು ಈವನ್ ನಿಮ್ಮ ಕಾಲೇಜ್ನಲ್ಲಿ ಏನು ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ, ಅಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಇಲ್ಲಿ. ಆಯಿತಾ? ಸೊ ಇಲ್ಲಿ 1ನೇ ಪ್ರಶ್ನೆ ಏನು ಕೇಳಿದ್ದಾರೆ, ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಹರೀಶ್. ನೆಕ್ಸ್ಟ್ ಕ್ವಶನ್ 2, ಇನ್ ದ 2 ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಡೆತ್ ಸೆಂಟೆನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಕ್ಯಾರಿ ವಿತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಯೆಸ್ಟರ್ಡೇ, ಟುಮಾರೋ ಆಗಲ್ಲ. ಆಯಿತಾ? ನೆಕ್ಸ್ಟ್ ಕ್ವಶನ್ ನಂಬರ್ 4, ಡೊನಾಲೋರಾ ಎಂಟರ್ಸ್ ದ ಪಾರ್ಕ್ accompanied by in the play a sunny morning. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಪೆಟ್ರಾ. ನೆಕ್ಸ್ಟ್ ಕ್ವಶನ್, ಇನ್ ದ ಗಾರ್ಡನರ್ ದ ರೈವಲರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೇನ್ ವೆನ್ ತಮ್ಮಣ್ಣ ಥಾಟ್ ಆಫ್. ಇದಕ್ಕೆ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಕಂಪೋಸಿಂಗ್ ಹೀಸ್ ಎಕ್ಸ್ಪೀರಿಯನ್ಸ್ ಆಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಆಯಿತಾ? ಕ್ವಶನ್ ನಂಬರ್ ನೆಕ್ಸ್ಟ್, Borges believes that poetic act happens when. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಬೋತ್ 1 and 2 ಆರ್ ಕರೆಕ್ಟ್. ಆಯಿತಾ? ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಡ್ರೈವರ್, ಹಂಟರ್. ಪೆಡೆಸ್ಟ್ರಿನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರೇ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಟ್ರೀ. ಅದೇ ರೀತಿ ಇನ್ ದ ಓಟರ್ ರೂಫ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹೀಸ್ ವಿಲೇಜ್ ಬಿಕಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಹಿ ನೆವರ್ ಅಬೆಂಡೆಂಡ್ ಹೀಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಕಾರ್ಡಿಂಗ್ ಟು ಸೈನಾತ್ ಮೋರ್ ದೆನ್ ಎಕನಾಮಿಕ್ ಆಸ್ಪೆಕ್ಟ್ ಡ್ಯಾಶ್ ದ್ಯಾಟ್ ಸೈಕ್ಲಿಂಗ್ ಬ್ರಿಂಗ್ಸ್ ಇನ್ ವೈಟಲ್ ಫಾರ್ ರೂರಲ್ ವುಮೆನ್ ಆಫ್ ಪುದುಕೋಟೈ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೆಲ್ಫ್ ರೆಸ್ಪೆಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ವಿಚ್ ಇಸ್ ದ ಆಡ್ ಫೇರ್ ಅಮಾಂಗ್ ದ ಫಾಲೋಯಿಂಗ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ವಿಲೇಜ್ ಆ್ಯಂಡ್ ದ ವಾರ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವಾಗ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಅಂದರೆ ವರ್ಬ್ ಅಂದರೆ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ವರ್ಬ್ಸ್ ಕೊಟ್ಟಿರ್ತಾರೆ, ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ನಾವು ಆನ್ಸರ್ ಮಾಡಬೇಕು. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಮೊದಲಿಗೆ ಅದರ ಪಕ್ಕದಲ್ಲಿ ಈ ರೀತಿ ಡ್ಯಾಶ್ ಕೊಟ್ಟಿರ್ತಾರೆ, ಈ ಡ್ಯಾಶ್ಗಳಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರೆ ಅದರ ಹಿಂದುಗಡೆ ಏನೇನಿದೆ ಅಂತ ನೋಡ್ಕೋಬೇಕು. ಇಟ್, ದೀಸ್, ಕ್ರಿಮಿನಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ದೀಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ವಾಸ್ ಅಂತ ಬರೀಬೇಕು. ಆಯಿತಾ? ಅದೇ ಒಂದು ವೇಳೆ ಇಲ್ಲಿ ಇವಾಗ ವರ್ ಅಂತ ಇಲ್ಲಿ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಬಹುವಚನ ಇದ್ದಾಗ. ಇಲ್ಲಿ ಇಟ್ ಅಂತ ಇದೆ, ಸೊ ಅದಕ್ಕೆ ಇಲ್ಲಿ ವಾಸ್ ಅಂತಲೇ ಬರುತ್ತೆ. ಆಯಿತಾ? ಇಲ್ಲಿ ಕ್ರಿಮಿನಲ್ ಇದೆ, ಇಲ್ಲಿ ವಾಸ್ ಅಂತ ಬರುತ್ತೆ. ಅದೇ ಒಂದು ವೇಳೆ ಇಲ್ಲಿ ಕ್ರಿಮಿನಲ್ಸ್ ಅಂದರೆ ಇಲ್ಲಿ ಎಸ್ ಅಂತ ಇದ್ದರೆ, ಇಲ್ಲಿ ಎಲ್ ಏನಿದೆಯಲ್ಲ ಅದರ ಮುಂದಗಡೆ ಎಸ್ ಅಂತ ಇದ್ದರೆ ಇಲ್ಲಿ ಏನು ಬರ್ತಿತ್ತು, ವರ್ ಅಂತ ಬರಿತಿದ್ವಿ ಈ ರೀತಿಯಲ್ಲಿ. ಆಯಿತಾ? ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಡಿಸೈಡ್, ಇನ್ಫಾರ್ಮ್, ಕೀಪ್ ಅಂತ ಏನು ಕೊಟ್ಟಿದ್ದಾರಲ್ಲ ಇದು V3 ಫಾರ್ಮ್ನಲ್ಲಿ ಮಾಡ್ಕೋಬೇಕು ಕಂಪಲ್ಸರಿ. ಡಿಸೈಡ್ ಇದ್ದಿದ್ದೇನಾಗುತ್ತೆ ಡಿಸೈಡ್, ಡಿ ಅಂತ ಅಷ್ಟೇ ಬರೀಬೇಕು, ಡಿಸೈಡೆಡ್ ಅಷ್ಟೇ. ಇನ್ಫಾರ್ಮ್ ಇದ್ದಿದ್ದೇನಾಗುತ್ತೆ ಇನ್ಫಾರ್ಮ್ಡ್, ED, ಇನ್ಫಾರ್ಮ್ಡ್ ಅಂತ. ಅದೇ ರೀತಿ ಇಲ್ಲಿ ಕೀಪ್ ಇದ್ದಿದ್ದು ಏನಾಗುತ್ತೆ ಕೆಪ್ಟ್ ಆಗುತ್ತೆ, ಈ ರೀತಿ ಕೆಪ್ಟ್. ಗೊತ್ತಾಯ್ತಾ? ಸೊ ಈ ರೀತಿ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಆಯಿತಾ? ಇಲ್ಲಿ ಕ್ವಶನ್ ನಂಬರ್ 12, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಎಕ್ಸ್ಪ್ರೆಷನ್ ಕ್ವಶನ್ ಇದು. ಆಯಿತಾ? ಇಲ್ಲಿ ನಿಮಗೆ ಮೇಲ್ಗಡೆ 3 ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಇದು ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡು ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಮತ್ತು ಅದೇ ರೀತಿ ಕ್ವಶನ್ ನಂಬರ್ 11 ಆಗಿರ್ಬೋದು, ಒಟ್ಟಾರೆ ಈ ಎಲ್ಲ ಗ್ರಾಮರ್ ಪ್ರಶ್ನೆಯಲ್ಲಿ ಹೇಗೆ ಆನ್ಸರ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಪ್ರೇಟಾಗಿ ಒಂದು ವಿಡಿಯೋನಲ್ಲಿ. ಡೋಂಟ್ ವರಿ, ಎಕ್ಸಾಮ್ ಸಮೀಪ ಬಂದಾಗ ಅಷ್ಟರೊಳಗೆ. ಆಮೇಲೆ ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಲ್ಲಿ ರೂಪ್ಸ್ ಅಂತ ಏನಿದಿಲ್ಲ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫೇಸ್ ಲಿಟ್ ಅಪ್ ಅಂತ. ಅದೇ ರೀತಿ ಇಲ್ಲಿ ಎರಡನೇದು ಏನಾಗುತ್ತೆ ಇನ್ನೇ ಫಿಕ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಇವಾಗ ಬಹಳ ಈಸಿ ಇದೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ವಿಚ್ ಏನು ಕೊಟ್ಟಿದ್ದಾರಲ್ಲ ಅದರ ಹಿಂದುಗಡೆನೇ ಆನ್ಸರ್ ಇರುತ್ತೆ. ಇಲ್ಲಿ ಹರ್ ಅಂತ ಏನು ಕೊಟ್ಟಿದ್ದಾರಲ್ಲ ಅದರ ಹಿಂದುಗಡೆನೇ ಆನ್ಸರ್ ಇರುತ್ತೆ. ಹೂ ಅಂತ ಏನು ಕೊಟ್ಟಿದ್ದಾರಲ್ಲ ಅದರ ಹಿಂದುಗಡೆ ಮುಂದುಗಡೆ ಆನ್ಸರ್ ಇರುತ್ತೆ. ಆಯಿತಾ? ಸಿ ಏನು ಕೊಟ್ಟಿರ್ತಾರಲ್ಲ ಅದರ ಹಿಂದುಗಡೆ ಆನ್ಸರ್ ಇರುತ್ತೆ. ವೇರ್ ಅಂತ ಏನು ಕೊಟ್ಟಿರ್ತಾರಲ್ಲ ಅದರ ಹಿಂದುಗಡೆನೇ ಆನ್ಸರ್ ಇರುತ್ತೆ. ಇಲ್ಲಿ ನಾವು ವಿಚ್ ಅಂದರೆ
ಯಾವುದು, ಹರ್ ಅಂದರೆ ಅವಳು, ಈ ರೀತಿ. ಹೂ ಅಂದರೆ ಯಾರು, ಶಿ ಅಂದರೆ ಅವಳು. ಈ ರೀತಿಯಲ್ಲಿ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ವೇರ್ ಅಂದರೆ ಎಲ್ಲಿ, ಆಯಿತಾ. ಇಟ್ ಅಂದರೆ ಅದು ಇದು, ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಆನ್ಸರ್ ಮಾಡೋಕ್ಕೆ ಬರುತ್ತೆ ಈ ಒಂದು ಪ್ರಶ್ನೆಗೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಇವಾಗ, ಇಲ್ಲಿ ವಿಚ್ ಅಂತ ಏನು ಕೊಟ್ಟಿರ್ತಾರೆ, ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ನಾವು ಹುಡುಕಬೇಕು. ವಿಚ್ ಅಂದರೆ ಯಾವುದು, ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ವಿಚ್ ಅಂತ ಏನು ಕೊಟ್ಟಿರ್ತಾರಲ್ಲ, ಪ್ರಶ್ನೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ವಿಚ್ ಅಂದ ತಕ್ಷಣ ಸ್ಕೋಪಿಯ ಆನ್ಸರ್, ಆಯಿತಾ. ಒಂದೇದೇನಾಗುತ್ತೆ, ಸ್ಕೋಪಿಯ. ಇಲ್ಲಿ ಹರ್ ಅಂತ ಇದೆ, ಹರ್ ಅಂದ ತಕ್ಷಣ ಏನಾಗುತ್ತೆ, ಮದರ್ ತೆರೇಸಾ, ಆಯಿತಾ. ಇಲ್ಲಿದೆ ನೋಡಿ, ಮದರ್ ತೆರೇಸಾ, ಆಯಿತಾ, ಮದರ್ ತೆರೇಸಾ. ಅದೇ ರೀತಿ ಹೂ ಅಂತ ಕೇಳಿದ್ದಾರೆ, ಹೂ ಅಂತ ಇಲ್ಲಿದೆ, ಇಲ್ಲಿದೆ ಹೂ. ಹೂ ಅಂದರೆ ಯಾರು, ನಿಕೋಲಾ. ಎಲ್ಲಿದೆ ನಿಕೋಲಾ, ಇಲ್ಲಿದೆ ನಿಕೋಲಾ. ಅದೇ ರೀತಿ ಶಿ ಅಂದರೆ ಯಾರು, ಮದರ್ ತೆರೇಸಾ, ಆಯಿತಾ. ಶಿ ಅಂದರೆ ಯಾರು, ಅವರೇ, ಮದರ್ ತೆರೇಸಾ. ಈ ರೀತಿಯಲ್ಲಿ ನಾವು ಮೊದಲಿಗೆ ಈ ಒಂದು ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಈ ಒಂದು ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಆಯಿತಾ. ಶಿ ಅಂದ ತಕ್ಷಣ ಮದರ್ ತೆರೇಸಾ. ಅದೇ ರೀತಿ ವೇರ್, ವೇರ್ ಅಂದ ತಕ್ಷಣ ಎಲ್ಲಿ, ಇಲ್ಲೇ ನೋಡಿ, ಎಲ್ಲಿ, ಐರ್ಲ್ಯಾಂಡ್. ಎಲ್ಲಿದೆ, ವೇರ್ ಅಂದ ತಕ್ಷಣ ಐರ್ಲ್ಯಾಂಡ್. ಈ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆ ನಾನು ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಮುಖಾಂತರ ನಾನು ನಿಮಗೆ ಕೊಡ್ತೀನಿ, ಡೋಂಟ್ ವರಿ, ಆಯಿತಾ. ನೀವು 4 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಸಮರಿ ಬೈಟ್ ಮಾಡ್ಕೋಬಹುದು, ಆಯಿತಾ. ಸಮರಿ ಅಂದರೆ ಇವಾಗ ಯಾವ ಅಧ್ಯಾಯ ಮೇಲೆ ನಿಮಗೆ ಫಿಕ್ಸ್ ಇರುತ್ತೆ ಅಂದರೆ, ಸೊ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ, ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ ಒಂದು ಸಮರಿ ಇದ್ದೇ ಇರುತ್ತೆ. ಮತ್ತು ತಮ್ಮಣ್ಣ ಬಸವಯ್ಯ ಅಂತ ಏನು ಚಾಪ್ಟರ್ ಇದೆಯಲ್ಲ, ಆ ಒಂದು ಅಧ್ಯಾಯ ದ ಗಾರ್ಡ್ನರ್, ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ 2 ಡಿಯರ್ ಮತ್ತು ಸನ್ನಿ ಮಾರ್ನಿಂಗ್, ಆಯಿತಾ. ವೇರ್ ದಿರ್ ಇಸ್ ಅ ವಿಲ್, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಆಯಿತಾ. ದ ವೋಟರ್ ಅಧ್ಯಾಯ ಮೇಲೆ ಕೂಡ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ನೀವು ಸಮರಿ ಕೂಡ ಬರೀಬಹುದು, ನಿಮಗೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಆದರೂ ಕೊಡ್ತಾರೆ, ಆಯಿತಾ. ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿರಿ, ಆಯಿತಾ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಆಯಿತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಂತೆ, 2 ಸೆಂಟೆನ್ಸ್ ಅಂತೆ. 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ 2 ಅಂಕ ಅಂತೆ, ನಿಮಗೆ 6 ಅಂಕಗಳು ಸಿಗುತ್ತೆ. ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಿಮಗೆ ಕೊಡೋಕ್ಕೆ ಬರಲ್ಲ, ಯಾಕೆಂದರೆ ಕ್ವಶನ್ಸ್ ಚೇಂಜ್ ಮಾಡಿಬಿಡ್ತಾರೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಬಟ್ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು, ನಾನು ನಿಮಗೆ ಇಂಪಾರ್ಟೆಂಟ್ ಮುಂದಿನ ದಿನಗಳಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕೊಡ್ತೀನಿ, ಡೋಂಟ್ ವರಿ, ಆಯಿತಾ. ಇವಾಗ ಇಲ್ಲಿ 3 ಅಂಕದ ಪ್ರಶ್ನೆ ಈ ರೀತಿ ಕೇಳಿದರೆ, 4 ಅಂಕದ ಪ್ರಶ್ನೆ ಕೇಳಿದರೆ ಇಲ್ಲಿ ಪ್ಯಾಸೇಜ್ ಇರುತ್ತೆ. ಇವಾಗ ಪ್ಯಾಸೇಜ್ ಹೇಗೆ ಆನ್ಸರ್ ಮಾಡಬೇಕು ಸಪ್ರೇಟಾಗಿ ಅದರ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ನಾನು ಹೇಳ್ತೀನಿ, ಆಯಿತಾ. ಈಗ ವಿಡಿಯೋ ಮಾಡಿದರೆ ಇವಾಗ ಇಲ್ಲಿ ಪ್ಯಾಸೇಜ್ ಹೇಗೆ ಬರೀಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ರೆ ಬಹಳ ಉದ್ದಾಗ್ಬಿಡುತ್ತೆ ಈ ಒಂದು ವಿಡಿಯೋ, ಸೊ ಅದಕ್ಕೆ ಬೇಡ. ಸೊ ಸಪ್ರೇಟಾಗಿ ವಿಡಿಯೋ ಮಾಡೋಣ, ಡೋಂಟ್ ವರಿ. ಗ್ರಾಮರ್ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲಿ ಕ್ವಶನ್ ನಂಬರ್ 31, ಇಲ್ಲಿ ಪಾರ್ಟ್ ಡಿ ಅಂತ ಏನಿದೆಯಲ್ಲ, ಇದಕ್ಕೆ ಆನ್ಸರ್ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. ಇಲ್ಲಿ ದ ಅಂತ ಆನ್ಸರ್ ಬರುತ್ತೆ, ಇಲ್ಲಿ ದ. ಅದೇ ರೀತಿ ಇಲ್ಲಿ ಜಂಬಲ್ ವರ್ಡ್ ಅಂದರೆ ರೀಅರೇಂಜ್ ಸೆಗ್ಮೆಂಟ್ಸ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್, ನಾವು ರೀಅರೇಂಜ್ ಮಾಡಬೇಕು. ಇಲ್ಲಿ ಒಂದೇದೇನಾಗುತ್ತೆ, ಲಾ ಆ್ಯಂಡ್ ಆರ್ಡರ್, ಆಯಿತಾ, ಶುಡ್ ಬಿ ಇನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ, ಆಯಿತಾ. ನೆಕ್ಸ್ಟ್ ಕ್ವಶನ್, ಈಚ್ ಮೆನ್ ಆ್ಯಂಡ್ ಈಚ್ ವುಮೆನ್ ವಾಸ್ ಅಂತ ಬರುತ್ತೆ. ಗಿವನ್ ಆ್ಯಂಡ್ ಅಪರ್ಚುನಿಟಿ ಟು ಸ್ಪೀಕ್, ಆಯಿತಾ. ಚೂಸ್ ದ ರೈಟ್ ವರ್ಬ್ ಬಂದಿದ್ದಾರೆ, ಅಗ್ರಿ ವಿತ್ ದ ಸಬ್ಜೆಕ್ಟ್, ವಾಸ್ ಅಂತ ಆಗುತ್ತೆ. ಅದೇ ರೀತಿ ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್, ಆಯಿತಾ. ಇದಕ್ಕೆ ಏನಾಗುತ್ತೆ, ಇಲ್ಲಿ ಲಿವ್ಸ್, ಆಯಿತಾ, ಎಸ್ ಅಂತ ಅಷ್ಟೇ, ಇನ್ನು ಸೈಡ್ನಿ ನಾವು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಯೂಸ್ ಅಪ್ರೋಪ್ರಿಯೇಟ್ ವರ್ಬ್ ಗಿವನ್ ಇನ್ ದ ಬ್ರೆಕೆಟ್ಸ್ ಅಂತ ಅಂದಿದ್ದಾರೆ ಅವರು. ಅಪ್ರೋಪ್ರಿಯೇಟ್ ವರ್ಬ್ನ ಇಲ್ಲಿ ಬರಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಇವಾಗ ಲಿಂಕರ್ಸ್ ನೋಡೋಣ ಸ್ನೇಹಿತರೆ. ಈ ಒಂದು ಲಿಂಕರ್ಸ್ ನೀವು ಆಪ್ಷನ್ ಬಿ ಅಂತ ಹಾಕಿ ಬರಿಬೋದು. ನಿಮಗೆ ಈ ಕ್ವಶನ್ ನಂಬರ್ ಬರಲಿಲ್ಲ ಅಂದರೆ, ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಎ ಏನಿದೆಯಲ್ಲ, ಇದು ನಿಮಗೆ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವು ಇದು ಆನ್ಸರ್ ಮಾಡ್ಬೋದು. ಬಟ್ ಇದು ನಿಮಗೆ 1 ಅಥವಾ 2 ಅಷ್ಟೇ ಬರ್ತಿತ್ತಂದರೆ ಇದು ಬಿಟ್ಟು ಹಾಕಿ ಇದು ಆನ್ಸರ್ ಮಾಡಿರಿ, ಭಾಳ ಈಜಿ ಇದೆ, ಆಯಿತಾ. ಸೊ ಇವಾಗ ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ಕ್ವಶನ್ ನಂಬರ್ 31ರಲ್ಲಿ ಆಪ್ಷನ್ ಬಿ ಏನಿದೆಯಲ್ಲ ಲಿಂಕರ್ಸ್, ಇದಕ್ಕೆ ಆನ್ಸರ್ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇದೆ, ಆ್ಯಸ್ ಆ್ಯಂಡ್ ಬಟ್ ಆಟ್ ಲಾಸ್ಟ್ ಅಂತ ಅಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 32ರಲ್ಲಿ ಆಪ್ಷನ್ ಎ, ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ದಾರೆ, ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್, ಹೆಸೆಂಟ್ ಹಿ ಅಂತ ಕ್ವಶನ್ ಮಾರ್ಕ್ ಬರೀಬೇಕು ಇಲ್ಲಿ. ಅದೇ ರೀತಿ ಇಲ್ಲಿ ಚಾರ್ಲ್ಸ್ ಅಂತ ಏನು ಕೊಟ್ಟಿದ್ದಾರೆ, WH ಕ್ವಶನ್ ನಾವು ಮಾಡಿ ಬರೀಬೇಕಾಗಿರುತ್ತೆ. ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್, ಈ ರೀತಿಯಲ್ಲಿ ನಾವು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಎರರ್ ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ, ನಾವು ರೀರೆಡ್ ದಮ್ ಕರೆಕ್ಟ್ ಮಾಡಿ ಇಲ್ಲಿ ಬರೀಬೇಕಾಗಿರುತ್ತೆ. ಇಲ್ಲಿ ಚಾರ್ಲ್ಸ್ ಅಂತ ಏನು ಕೊಟ್ಟಿರ್ತಾರಲ್ಲ, ಅಲ್ಲಿ WH ಕ್ವಶನ್ ಅಂಡರ್ಲೈನ್ ಮಾಡಿ ಬರೀರಿ ಅಂದಿದ್ದಾರೆ ಅವರು, ಸೊ ಅದಕ್ಕೆ ಅಲ್ಲಿ ಹೂ ಅಂತ ಬಳಸಿದೆ ನಾವು. ಕ್ವಶನ್ ನಂಬರ್ 32ರಲ್ಲಿ ಆಪ್ಷನ್ ಎ ಆಯಿತು. ಆಪ್ಷನ್ ಬಿ ನೋಡಿ, ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್, ಇದು ಕರೆಕ್ಟ್ ಇಲ್ಲ, ನಾವು ಕರೆಕ್ಟ್ ಮಾಡಿ ಬರೀಬೇಕು. ಮೆನಿ ಚಿಲ್ಡ್ರನ್ಸ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಅಂತ ಬರೀಬೇಕು. ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಆರ್ ಯು ಲಿವಿಂಗ್ ಫಾರ್ ಫ್ರಾನ್ಸ್ ಅಂತ ಈ ರೀತಿ. ಅದೇ ರೀತಿ
ಇಲ್ಲಿ ನೋಡಿ ಬಾಕ್ಸಸ್ ಅಂತ ಏನು ಕೊಟ್ಟಿರ್ತಾರಲ್ಲ ಇಲ್ಲೇ ಆನ್ಸರ್ ಇರುತ್ತೆ ಆಯಿತಾ. ಇಲ್ಲೇ ಆನ್ಸರ್ ನಾವು ಹುಡುಕಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಇವಾಗ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ದ ಬ್ಯಾಕ್ ಬೋನ್ ಆಫ್ ಎ ಕಂಟ್ರಿ ಅಂತ ಇದೆ. ಎಲ್ಲಿದೆ ಇಲ್ಲಿ ಹುಡುಕಬೇಕು. ಎಲ್ಲಿದೆ ಇಲ್ಲಿದೆ ನೋಡಿ. ಬ್ಯಾಕ್ ಬೋನ್ ಆಫ್ ಕಂಟ್ರಿ ಏನು ಫಾರ್ಮರ್ಸ್. ಇಲ್ಲಿ ಒಂದೇದೇನಾಗುತ್ತೆ ಫಾರ್ಮರ್ಸ್ ಆನ್ಸರ್. ಇದು ಬಾಕ್ಸಸ್ಗಳು ಹಾಕಿ ಬರಿಬೇಕಂತ ಏನಿಲ್ಲ. ಜಸ್ಟ್ ಕ್ವಶನ್ ನಂಬರ್ 33 ಅಂತ ಹಾಕಿ ಒಂದೇದು ಆಯಿತಾ ಫಾರ್ಮರ್ಸ್ ಅಂತ ಹಾಕಿ ಬರೀರಿ ಆಯಿತಾ. ಅದೇ ರೀತಿ ಇಲ್ಲಿ ಪ್ರೊವೈಡ್ ಪೀಪಲ್ ಎಲ್ಲಿದೆ ಏನಿದೆ ಇಲ್ಲಿದೆ ನೋಡಿ. ಪ್ರೊವೈಡ್ ಏನು ಫುಡ್ ಆ್ಯಂಡ್ ಅದರ್ ರಾ ಮಟೀರಿಯಲ್ಸ್ ಇಲ್ಲಿ ನೋಡಿ. ಫುಡ್ ಅದರ್ ರಾ ಮಟೀರಿಯಲ್ಸ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಮೂರನೇದೇನು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಅಂತ ಕೊಟ್ಟಿದ್ದಾರೆ. ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಎಲ್ಲಿದೆ ಇಲ್ಲಿದೆ. ಕಂಟ್ರೀಸ್ ಎಕನಾಮಿಕ್ಸ್ ಪ್ರೋಗ್ರೆಸ್ ಅಂತ ಇಲ್ಲಿ ಬರೀಬೇಕು. ಅದೇ ರೀತಿ ದ ಚಾಲೆಂಜಸ್ ಫೇಸ್ಡ್ ದ ಚಾಲೆಂಜಸ್ ಫೇಸ್ಡ್ ಎಲ್ಲಿದೆ ಇವಾಗ ಇಲ್ಲಿ ನೋಡಿ. ಫಾರ್ಮರ್ಸ್ ಫೇಸ್ ಮೆನಿ ಚಾಲೆಂಜಸ್ ಇನ್ಕ್ಲೂಡಿಂಗ್ ಅನ್ಪ್ರೆಡಿಕ್ಟಬಲ್ ವೆದರ್, ಪರ್ಟನ್ಸ್, ಕ್ರಾಪ್ ಫೇಲ್ಯೂರ್ ಆ್ಯಂಡ್ ಡೆಪ್ಟ್ ಅಂತ. ಇಲ್ಲಿ ಏನು ಬರೀಬೇಕು ನೀವು. ಇಲ್ಲಿ ಅನ್ಪ್ರೆಡಿಕ್ಟಬಲ್ ವೆದರ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಇಲ್ಲಿದೆ ಅನ್ಪ್ರೆಡಿಕ್ಟಬಲ್ ವೆದರ್ ಪರ್ಟನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ರಾಪ್ ಫೇಲ್ಯೂರ್ ಇಲ್ಲಿ ಆ್ಯಂಡ್ ಡೆಪ್ಟ್ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಡೆಪ್ಟ್ ಅಂತ ಮುಗೀತು. ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ ಇಲ್ಲಿ ಎಷ್ಟು 4 ಮಾರ್ಕ್ಸ್ ಸಿಗುತ್ತೆ ಆಯಿತಾ. ಇವಾಗ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಗೆ ಬರೀಬೇಕು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ರೆ ಈ ಒಂದು ವಿಡಿಯೋ ಬಹಳ ಉದ್ದಾಗ್ಬಿಡುತ್ತೆ, ಯಾರು ಕೂಡ ನೋಡಲ್ಲ. ಮತ್ತೆ ಅದಕ್ಕೆ ಇಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಡೋಂಟ್ ವರಿ. ಇಲ್ಲಿ ಡೈಲಾಗ್ ರೈಟಿಂಗ್ ನೋಡಿ. ಇಲ್ಲಿ ಡೈಲಾಗ್ ರೈಟಿಂಗ್ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಆ್ಯಟ್ ಹಾಸ್ಪಿಟಲ್ ಅಂತ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ಇಲ್ಲಿ ಡೈಲಾಗ್ ರೈಟಿಂಗ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಸೊ ಡೈಲಾಗ್ ರೈಟಿಂಗ್ ಹೇಗೆ ಬರೀಬೇಕು ಎಲ್ಲ ಟ್ರಿಕ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಡೋಂಟ್ ವರಿ. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಡೋಂಟ್ ವರಿ ಆಯಿತಾ. ನಾವು ಓನ್ಲಿ ಇವಾಗ MCQ ಕ್ವಶನ್ಸ್ ಮತ್ತು ಗ್ರಾಮರ್ನಲ್ಲಿನ ಕೆಲವೊಂದು ಕ್ವಶನ್ಸ್ಗಳು ಅಷ್ಟೇ ನೋಡ್ಕೊಳ್ಳೋಣ. ಲೆಟರ್ ರೈಟಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಸ್ಪೀಚ್ ರೈಟ್ ಹೇಳ್ಕೊಡ್ತೀನಿ ಮತ್ತು ಅದೇ ರೀತಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಳ್ಕೊಡ್ತೀನಿ ಮತ್ತು ಡೈಲಾಗ್ ರೈಟಿಂಗ್ ಹೇಳ್ಕೊಡ್ತೀನಿ. ಈ ಒಂದು ಗಿವನ್ ಬಾಕ್ಸಸ್ ಆಗಿರ್ಬೋದು ಮತ್ತು ಅದೇ ರೀತಿ ಲಿಂಕರ್ಸ್ ಪಾರ್ಟ್ ಡಿನಲ್ಲಿನ ಕ್ವಶನ್ಸ್ಗಳು, ಅದೇ ರೀತಿ ಪ್ಯಾಸೇಜ್ ಮತ್ತು ಈ ರೀತಿ ನಿಮಗೆ ಗಿವನಿಂದ ಪೋಯಮ್ ಕೊಟ್ಟಿರ್ತಾರೆ. ಈ ಒಂದು ಪೋಯಮ್ ಕೊಟ್ಟಿರ್ತಾರೆ, ಇದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದು ಅವ್ರ ಕ್ವಶನ್ ಇರುತ್ತೆ ಆಯಿತಾ. ಪ್ಯಾಸೇಜ್ ಬರಿಬೋದು, ಇಲ್ಲಾಂದರೆ ಆಪ್ಷನ್ ಬಿ ಅಂತ ಇಲ್ಲಿ ನಿಮಗೆ ಪೋಯಮ್ ಕೊಟ್ಟಿರ್ತಾರೆ. ಇದು ಕೂಡ ಪ್ಯಾಸೇಜ್ ರೀತಿಯಲ್ಲಿ ಇರುತ್ತೆ. ಆಪ್ಷನ್ಸ್ ಕೆಳಗಡೆ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಆಪ್ಷನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಇಲ್ಲಿ ಆನ್ಸರ್ ಇರುತ್ತೆ, ಹುಡುಕಿ ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ ಬನ್ನಿ ಸ್ನೇಹಿತರೆ. ಮಾದರಿ ಪ್ರಶ್ನೆ ಪತ್ರಿಕೆ ಇವಾಗ 2 ನೋಡೋಣ. ದ ವರ್ಡ್ ಗೆರೇಜ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಸನ್. ನೆಕ್ಸ್ಟ್ ಕ್ವಶನ್ ಇವಾಗ ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇಂಡಿಕೇಟ್ಸ್ ಆ್ಯಸ್ ದೇ ಪ್ಲೇಸ್ ಇನ್ ಟು ಡಿಯರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಕ್ರಿಮಿನಲ್ ಡಿಡ್ ರನ್ ಅವೇ. ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಲೈಫ್ ಅಂತ ಇದೆಯಲ್ಲ. ದ ಗಾಡ್ ವಾಸ್ ಡಿಸ್ಮಿಸ್ಡ್. ಎಕ್ಸ್ಪೆಂಡಿಚರ್ ಕಮ್ ಟು 600 ಪ್ರಾನ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ದ ಮೇನ್ ಸ್ಪೀಕರ್ ಆಫ್ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಎ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪ್ರಾಫೆಟ್. ನೆಕ್ಸ್ಟ್ ಕ್ವಶನ್ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಇಲ್ಲಿ ಎ ಕೊಟ್ಟಿದ್ದಾರೆ, ಇಲ್ಲಿ ಬಿ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಡಿ ಆಗಿರೋದಿಲ್ಲ, ಅದು ಸಿ ಆನ್ಸರ್ ಕರೆಕ್ಟ್. ಇನ್ ದ ಸ್ಟೋರಿ ದ ಗಾರ್ಡನರ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ದ. ಆಪ್ಷನ್ ಡಿ ಓನರ್ಸ್ ವೈಫ್ ಅಂತ. ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಕ್ವೋಟ್ ಈಸ್ ಬರ್ನಾರ್ಡ್ ಶಾ ಮೆನ್ಷನ್ ಇನ್ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದಕ್ಕೆ ಆನ್ಸರ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅಕಾರ್ಡಿಂಗ್ ಟು ಮೇಕ್ಸ್ ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರಸ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಇದಕ್ಕೆ ಈಟಿಂಗ್ ಸೂಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ವೋಟರ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ರೂಪ್ಸ್ ಓಕೆ ಟೋರ್ ದ ಬ್ಯಾಲೆಟ್ ಪೇಪರ್ ಇಂಟು 2 pieces ಆ್ಯಂಡ್ put 1 half in each box. ನೆಕ್ಸ್ಟ್ ಕ್ವಶನ್ ಡ್ಯಾಶ್ ಇನ್ ದ ಓನರ್ ರಾಮಾಸ್ ಸೈಕಲ್ ಇನ್ ವೇರ್ ದಿರ್ ಇಸ್ ಎ ವಿಲ್. ಇದಕ್ಕೆ ಶೀಲಾ ರಾಣಿ ಚುನಕ್ ಅಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಪಂಚಮ್ಮ ಹ್ಯಾಡ್ ಟು ವೇಟ್ ಎಟ್ ದ ವೆಲ್ ಅಂಟಿಲ್ ಡ್ಯಾಶ್ ಅರೈವ್ಡ್ ಟು ಡ್ರಾ ವಾಟರ್ ಇನ್ ದ ಪೋಯಮ್ ವಾಟರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಲ್ಯಾಂಡ್ ಲಾರ್ಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಇವಾಗ ನಿಮಗೆ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಇಲ್ಲಿ ಹೌಸ್ ಅಂತ ಇದೆಯಲ್ಲ, ಇಲ್ಲಿ ವಾಸ್ ಅಂತ ಬರುತ್ತೆ. ಬಿಲ್ಡ್ ಇದ್ದಿದ್ದೇನಾಗುತ್ತೆ, ಬಿಲ್ಟ್ ಆಗುತ್ತೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಆಯಿತಾ. ಇಲ್ಲಿ ಪೀಪಲ್ ಇದೆ, ಪೀಪಲ್ ಅಂದ ತಕ್ಷಣ ವರ್ ಅಂತ ಬರುತ್ತೆ. ವರ್ ಅಂದರೆ ಜನರು ಅಂತ. ಇಲ್ಲಿ
ಅಪಾಯಿಂಟೆಡ್ ಆಯಿತಾ ಇ ಡಿ ಅಂತ. ಇಲ್ಲಿ ಮ್ಯೂಸಿಷಿಯನ್ಸ್ ಅಂತ ಎಸ್ ಅಂತ ಇದೆ ಅಲ್ಲಿ, ಅದಕ್ಕೆ ಇಲ್ಲಿ ವರ್ ಅಂತ ಬರುತ್ತೆ ಆಯಿತಾ. ಇಲ್ಲಿ ಇ ಡಿ ಇನ್ವೈಟ್ ಇದೆ, ನಾವು ಇನ್ವೈಟೆಡ್ ಈ ರೀತಿ. ಕ್ವಶನ್ ನಂಬರ್ 12 ಇದಕ್ಕೆ ಆನ್ಸರ್ ನೋಡಿ. ಎಕ್ಸ್ಪ್ರೆಷನ್ ಕ್ವಶನ್. ಗಿವ್ ಅಪ್ ಇದು ಒಂದನೇದಾಗುತ್ತೆ. ಅದೇ ರೀತಿ ಫೇಸ್ ಲಿಟ್ ಅಪ್ ಇದು ಎರಡನೇದಾಗುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಇವಾಗ ಪ್ರೊನೌನ್ಸ್ ಮತ್ತು ನೌನ್ಸ್ ನೋಡಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಆನ್ಸರ್ ಇರುತ್ತೆ, ಹುಡುಕಬೇಕು. ಹಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಇಲ್ಲಿ ಡಾಕ್ಟರ್ ಗೋಲ್ಡ್ ಮಿತ್ ಆಯಿತಾ. ಅದೇ ರೀತಿ ಹೀಸ್ ಅಂದ ತಕ್ಷಣ ಹೌಸ್. ಅದೇ ರೀತಿ ಶಿ ಅಂದ ತಕ್ಷಣ ಎ ಪುವರ್ ವುಮೆನ್. ಅದೇ ರೀತಿ ಹೂ ಅಂದ ತಕ್ಷಣ ಇದಕ್ಕೆ ಇಲ್ಲಿ ಅದರ ಹಿಂದಗಡೆನೇ ಆನ್ಸರ್ ಇರುತ್ತೆ. ಹೂ ಅಂದ ತಕ್ಷಣ ಇಲ್ಲಿ ಪುವರ್ ವುಮೆನ್ಸ್ ಹಸ್ಬೆಂಡ್ ಆಯಿತಾ, ಪುವರ್ ವುಮೆನ್ ಹಸ್ಬೆಂಡ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ವಿಚ್ ಅಂತ ಕೊಟ್ಟಿದ್ದಾರೆ. ವಿಚ್ ಅಂದ ತಕ್ಷಣ ಎ ಸ್ಮಾಲ್ ಬಾಕ್ಸ್ ಆಯಿತಾ. ಅಲ್ಲಿ ವಿಚ್ ಅಂತ ಇದೆ, ಅದರ ಹಿಂದಗಡೆನೇ ಆನ್ಸರ್ ಇದೆ ಎ ಸ್ಮಾಲ್ ಬಾಕ್ಸ್ ಅಂತ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆ ಈ ರೀತಿ ಕೇಳಿದ್ದಾರೆ, 3 ಅಂಕದ ಪ್ರಶ್ನೆ ಈ ರೀತಿ ಕೇಳಿದ್ದಾರೆ. ನಾನು ನಿಮಗೆ ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು 2 ಅಂಕದ ಪ್ರಶ್ನೆಯಲ್ಲಿ, 3 ಅಂಕದ ಪ್ರಶ್ನೆಯಲ್ಲಿ. ಡೋಂಟ್ ವರಿ. ಅದೇ ರೀತಿ 4 ಅಂಕದ ಪ್ರಶ್ನೆಯಲ್ಲಿ ನೀವು ಸಮ್ರಿ ಮಾಡ್ಕೊಂಡು ಬಿಡ್ರಿ ಆಯಿತಾ. ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಈ ಗ್ರಾಮರ್ ಪ್ರಶ್ನೆಗಳು ಹೇಗೆ ಆನ್ಸರ್ ಮಾಡಬೇಕು ಸಪ್ರೇಟಾಗಿ ನಾನು ನಿಮಗೆ ವಿಡಿಯೋಗಳು ಹಾಕ್ತೀನಿ ಆಯಿತಾ. ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡೋಕ್ಕಿಂತ ಮುಂಚೆ ಇಲ್ಲಿ ಗ್ರಾಮರ್ ನೋಡೋಣ. ಇಲ್ಲಿ ಇವಾಗ ಪಾರ್ಟ್ ಡಿನಲ್ಲಿ ನೋಡಿ, ದ ಲೆಕ್ಚರ್ ಇನ್ ಇಂಗ್ಲೀಷ್ ಟೋಲ್ಡ್ ಅಸ್ ಟು ಸಬ್ಮಿಟ್ ದ ಅಂತ ಬರುತ್ತೆ. ಇಲ್ಲಿ ಫಸ್ಟ್ ಅಸೆಸ್ಮೆಂಟ್ ಟು ಮಂಡೇ, ಇದು ಯೂಸ್ ಪ್ರಾಪರ್ ಆರ್ಟಿಕಲ್ ದ ಬರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ತೋರಿಸಿದ್ದೇನೆ. ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ನೆಕ್ಸ್ಟ್ ಕ್ವಶನ್. ಬಯೋಡೈವರ್ಸಿಟಿ ಹ್ಯಾಸ್ ಅಂತ ಬರುತ್ತೆ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ದ ಟೀಚರ್ ಆಫ್ ಅಪಾಂಡೆನ್ಸ್ ಆಯಿತಾ. ನೆಕ್ಸ್ಟ್ ಕ್ವಶನ್. ಯುಎನ್ ಜನರಲ್ ಅಸೆಂಬ್ಲಿ ಇದಕ್ಕೆ ಆನ್ಸರ್ ಆರ್ಗನೈಸ್ಡ್. ಇಲ್ಲಿ ಲಿಂಕರ್ಸ್ಗೆ ಆನ್ಸರ್ ಕೊಟ್ಟಿದ್ದೇನೆ. ಆಫ್ಟರ್, ಆ್ಯಸ್ ದೋ, ಹೌಎವರ್ ಆ್ಯಂಡ್ ಬಿಕಾಸ್ ಅಂತ ಇಲ್ಲಿ ಕೊಟ್ಬಿಟ್ಟಿದ್ದೇನೆ ನಾನು. ಆನ್ಸರ್ ನೋಡ್ಕೊಳ್ಳಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 32. ಇಲ್ಲಿ ಆಪ್ಷನ್ ಎ ನಲ್ಲಿ ಕ್ವಶನ್ ಟ್ಯಾಗ್ ಮತ್ತು WH ಕ್ವಶನ್. ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್. ಇಲ್ಲಿ ಆ್ಯಡ್ ಸೂಟೇಬಲ್ ಕ್ವಶನ್ ಟ್ಯಾಗ್. ಹಿ ಈಸ್ ಎ ಗ್ರೇಟ್ ಆ್ಯಕ್ಟರ್ ಇಸೆಂಟ್ ಹಿ ಅಂತ ಬರೀಬೇಕು. ವೆನ್ ಡಿಡ್ ಯು ಪ್ಲೇ ಕಬಡ್ಡಿ ಅಂತ WH ಕ್ವಶನ್ ಮಾಡಿ ಈ ರೀತಿ ಬರೀಬೇಕು. ಇವಾಗ ಕರೆಕ್ಟ್ ಸೆಂಟೆನ್ಸ್ ನಾವು ಮಾಡಿ ಬರೀಬೇಕಾಗಿರುತ್ತೆ ಈ 2 ಸೆಂಟೆನ್ಸ್. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್, ದ ಸನ್ ರೈಸ್ ಇನ್ ದ ಈಸ್ಟ್ ಈ ಒಂದು ಪ್ರಶ್ನೆಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 33. ಇಲ್ಲಿ ನಿಮಗೆ ಬಾಕ್ಸಸ್ ಕೊಟ್ಟಿರ್ತಾರೆ, ಆ ಬಾಕ್ಸಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ನೀವು ಬಾಕ್ಸಸ್ಗಳು ಹಾಕಬೇಕಂತ ಏನಿಲ್ಲ, ಜಸ್ಟ್ ಪ್ರಶ್ನೆಗಳ ಸಂಖ್ಯೆ ಹಾಕಿ ಇಲ್ಲಿ ನೀವು ಆನ್ಸರ್ ಮಾಡಿ. ಇಲ್ಲಿ ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೇನೆ ಅಲ್ಲಿ ಮೇಲೆಗಡೆ ಆಯಿತಾ. 1ನೇದು, 2ನೇದು, 3ನೇದು ಮತ್ತು 4ನೇದು. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 34. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಸಪ್ರೇಟಾಗಿ ಇದ್ರ ಮೇಲೆ ವಿಡಿಯೋ ಮಾಡಬೇಕು, ಯಾಕೆಂದರೆ ನಿಮಗೆ ತಿಳಿಸ್ಬೇಕಂದ್ರೆ. ಇಲ್ಲಿ ಡೈಲಾಗ್ ರೈಟಿಂಗ್ ಆನ್ಸರ್ ಕೊಟ್ಟಿದ್ದೇನೆ ಪಕ್ಕದಲ್ಲಿ. ಇವಾಗ ಲೆಟರ್ ರೈಟಿಂಗ್ ಮತ್ತು ಸ್ಪೀಚ್ ರೈಟ್ ನಾನು ನಿಮಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ನೇ ಮಾದರಿ ಪ್ರಶ್ನೆ ಪತ್ರಿಕೆ ನಾವು ಬಂದಿದ್ದೇವೆ. ಇಲ್ಲಿ MCQ ಕ್ವಶನ್ಸ್ ನೋಡೋಣ. ಇವಾಗ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜೆಂಟಲ್, ಲವಿಂಗ್, ಬ್ಲ್ಯಾಕ್, ಬ್ರೌಡ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ದ ನೈಟ್. ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ವಿತ್ ಅಮೌಂಟ್ ಇನ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ಡಿಯರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ದ ಫ್ರೆಂಚ್ ಗೌರ್ಮೆಂಟ್ ಆಯಿತಾ 16,000 ಫ್ರಾನ್ಸಸ್. ಅದೇ ರೀತಿ ದ ಇಟಾಲಿಯನ್ ಕಿಂಗ್ಸ್ 12,000 ಫ್ರಾನ್ಸಸ್. ಅದೇ ರೀತಿ ದ ಪೆನ್ಷನ್ ಫಿಕ್ಸ್ಡ್ 600 ಫ್ರಾನ್ಸಸ್ ಆಯಿತಾ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್. ನೆಕ್ಸ್ಟ್ ಕ್ವಶನ್. ಡಯಾನ್ ಗಂಜಾಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್ ಇನ್ ಎ ಸನ್ನಿ ಮಾರ್ನಿಂಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅರವ್ಯಾಕ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ ದ ಗಾರ್ಡನರ್ ಹ್ಯಾಡ್ 1,000 acres ಆಫ್ ಲ್ಯಾಂಡ್, ಕಂಪೋಸ್ಡ್ ಬ್ಯಾಲೆಟ್ಸ್, ಗಿವ್ ಅಪ್ ಎವ್ರಿಥಿಂಗ್ and started from his village. Tamanna. Option B. Borges calls dash as the most outstanding invention of man. ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬುಕ್ಸ್. ನೆಕ್ಸ್ಟ್ ಕ್ವಶನ್. ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅವಿನೇ ದ ಪ್ರೆಸಿಡೆಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಚೂಸ್ ದ ಕರೆಕ್ಟ್ ಸೀರೀಸ್ ಆಫ್ ಇವೆಂಟ್ಸ್ ಆಸ್ ದೇ ಹ್ಯಾಪನ್ ಇನ್ ದ ವಾಟರ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ.
ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಪೀಪಲ್ ಓಟ್ ಮರ್ಕ್ಯೂಸ್ ವಿತೌಟ್ ಟೇಕಿಂಗ್ ಎನಿ ಮನಿ ಅರ್ಲಿಯರ್ ಅಂತ ಪ್ರಶ್ನೆ ಏನಿದೆಯಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಟ್ ಈಸ್ ಮೈ ರೈಟ್, ವಿ ಕ್ಯಾನ್ ಗೋ ಎನಿವೇರ್, ಹೂ ಮೇಡ್ ಈ ಸ್ಟೇಟ್ಮೆಂಟ್, ಜಮೀಲಾ ಬಿಬಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ ದ ಪೋಯಮ್ ವಾಟರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಮೆಲಾಪಾಲಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್, ಇಲ್ಲಿ ನೋಡಿ 3 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಇಲ್ಲಿ ಟಾಯ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ವರ್ ಅಂತ ಬರುತ್ತೆ, ಯಾಕೆಂದರೆ ಅಲ್ಲಿ ಎಸ್ ಇದೆ, ಬಹುವಚನ ಆಯಿತಾ. ಫೈಂಡ್ ಇದೇನಾಗುತ್ತೆ, ಫೌಂಡ್ ಆಗುತ್ತೆ. ಅದೇ ರೀತಿ ಇಲ್ಲಿ ವಾಸ್ ಅಂತ ಬರುತ್ತೆ, ಹಿ ಇದೆ. ಇಲ್ಲಿ ಅಟ್ರಾಕ್ಟ್ ಇದೆ, ಇಲ್ಲಿ ಇಡಿ, ಅಟ್ರಾಕ್ಟೆಡ್, ಇಡಿ ಅಂತ ಮಾಡ್ಕೋಬೇಕು. ಇಲ್ಲಿ ಪೇಮೆಂಟ್ ಇದೆ, ಇಲ್ಲಿ ವಾಸ್ ಬರುತ್ತೆ ಆಯಿತಾ. ಡೂ ಇದೇನಾಗುತ್ತೆ, V3 ಫಾರ್ಮ್ನಲ್ಲಿ ಮಾಡ್ಕೋಬೇಕು, ಡನ್ ಆಗುತ್ತೆ ಆಯಿತಾ, ಡನ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇವಾಗ ಕ್ವಶನ್ ನಂಬರ್ 12. ಇಲ್ಲಿ ಸೈಕ್ಲಿಂಗ್ ಹ್ಯಾಸ್ ಅಂತ ಏನಿದೆಯಲ್ಲ, ಇಲ್ಲಿ ಸ್ವಿಫ್ಟ್ ಅಕ್ರಾಸ್ ಇದು 1ನೇದಾಗುತ್ತೆ. ಅದೇ ರೀತಿ ಬ್ರೈನ್ ಚೈಲ್ಡ್ ಇದು 2ನೇದಾಗುತ್ತೆ. ಇವಾಗ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ನಿಮಗೆ ಮೇಲ್ಗಡೆ ಇಲ್ಲಿ ಶೋ ಮಾಡ್ತಾ ಇರ್ತೇನೆ, ಕ್ವಶನ್ ನಂಬರ್ 13ಕ್ಕೆ ಆಯಿತಾ. ಅಲ್ಲಿ ನಾವು ಪ್ರಶ್ನೆ ಕೊಟ್ಟಿರ್ತಾರೆ, ಪ್ರಶ್ನೆಯಲ್ಲೇ ಆನ್ಸರ್ ಇರುತ್ತೆ, ಹಿಂದೆ ಮುಂದೆ ನಾವು ಹುಡುಕಿ ಆನ್ಸರ್ ಮಾಡಬೇಕು. ಅಲ್ಲಿ ಇವಾಗ ದೇ, ಶಿ, ವಿಚ್, ಹರ್, ಹಿ ಅಂತ ಏನು ಕೊಟ್ಟಿರ್ತಾರಲ್ಲ, ಅದರ ಹಿಂದೆಗಡೆ ಮುಂದಗಡೆ ಆನ್ಸರ್ ಇರುತ್ತೆ. ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಯಾವ್ಯಾವ ಇಂಪಾರ್ಟೆಂಟ್ ನಾನು ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೇನೆ ನಿಮಗೆ, ಡೋಂಟ್ ವರಿ. ಇವಾಗ ಅದೇ ರೀತಿ ಇಲ್ಲಿ ಪಾರ್ಟ್ ಡಿನಲ್ಲಿ ನಿಮಗೆ ಇಲ್ಲಿ ಹೊಸ ಕ್ವಶನ್ಸ್ಗಳು, ಯೂಸ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ರೀಅರೇಂಜ್ ದ ಸೆಗ್ಮೆಂಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ನಾವು ಕರೆಕ್ಟ್ ಮಾಡಿ ಬರೀಬೇಕಾಗಿರುತ್ತೆ ಆಯಿತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ಮೇಲ್ಗಡೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಈ ಒಂದು ಪ್ರಶ್ನೆ ಇವಾಗ ಲಿಂಕರ್ಸ್, ಈ ಒಂದು ಪ್ರಶ್ನೆಗೆ ಲಿಂಕರ್ಸ್ ಇಲ್ಲಿ ಮೇಲ್ಗಡೆ ಆನ್ಸರ್ ಶೋ ಆಗ್ತಾ ಇರುತ್ತೆ ನಿಮಗೆ, ಆಪ್ಷನ್ ಬಿ. ಅದೇ ರೀತಿ ಕ್ವಶನ್ ನಂಬರ್ 32 ಆಯಿತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ಕ್ವಶನ್ ಟ್ಯಾಗ್ ನೀವು ಬರೀಬೇಕು. ಕ್ವಶನ್ ನಂಬರ್ 32ಕ್ಕೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ನಿಮಗೆ ಆಯಿತಾ, 1 ಮತ್ತು 2 ಅಂತ. ಅದೇ ರೀತಿ ಎರರ್ ಇದ್ದದ್ದು ಕರೆಕ್ಟ್ ನಾವು ಮಾಡಿ ಇಲ್ಲಿ ಬರೆದಿದ್ದೇವೆ, ಸ್ಕ್ರೀನ್ ಮೇಲೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಬಾಕ್ಸಸ್ ಕೊಟ್ಟಿರ್ತಾರೆ, ಇದಕ್ಕೆ ಆನ್ಸರ್ ಮಾಡಬೇಕು. ಇಲ್ಲಿ ತುಂಗಭದ್ರಾ ಅಂತ ನೇಮ್ ಆಫ್ ದ ರಿವರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ತುಂಗಭದ್ರಾ 1ನೇದಾಗುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಎಲ್ಲಿದೆ, ಇಲ್ಲಿದೆ ಕರ್ನಾಟಕ. ಅದೇ ರೀತಿ ಇಲ್ಲಿ 2ನೇದು ಯಾವುದಾಗುತ್ತೆ ಅಂದರೆ ಇಲ್ಲಿ ಕರ್ನಾಟಕ ಆಯಿತಾ, ಆಂಧ್ರ ಪ್ರದೇಶ ಆಯಿತಾ, ಆಂಧ್ರ ಪ್ರದೇಶ ಇದು 2ನೇದಾಗುತ್ತೆ. ಇಲ್ಲಿ ಜೈನ್ಸ್ ರಿವರ್ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಇಲ್ಲಿ ಜೈನ್ಸ್ ರಿವರ್ ಎಲ್ಲಿದೆ, ಇಲ್ಲಿದೆ ಜೈನ್ಸ್ ರಿವರ್. ಇಲ್ಲಿ ಕೃಷ್ಣ ರಿವರ್ ಆಗುತ್ತೆ 3ನೇದು. 4ನೇದು ನಿಯರ್ ಯಾವುದಾಗುತ್ತೆ, ಮುರ್ವಾಕೊಂಡ ಇನ್ ಆಂಧ್ರ ಪ್ರದೇಶ ಆಗುತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ಈ ಒಂದು ಪ್ರಶ್ನೆಗೆ ಇಲ್ಲಿ ಮೇಲ್ಗಡೆ ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆಯಿತಾ. ನೆಕ್ಸ್ಟ್ ಕ್ವಶನ್, ಡೈಲಾಗ್ ರೈಟಿಂಗ್ ಇದಕ್ಕೆ ಆನ್ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ. ಇಲ್ಲಿ ಆಟ್ ಎ ಶಾಪ್ ಬಗ್ಗೆ ಕನ್ವರ್ಸೇಷನ್ ಆಗ್ತಾ ಇದೆ. ಡೈಲಾಗ್ ರೈಟಿಂಗ್ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಆನ್ಸರ್ ನಿಮಗೆ ತೋರಿಸಿದ್ದೇನೆ, ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್, ನಾನು ಗ್ರಾಮರ್ ನಿಮಗೆ ಹೇಳ್ಕೊಡ್ತೀನಿ, ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಸ್ಪೀಚ್ ರೈಟ್ ಹೇಗೆ ಬರೀಬೇಕು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಗೆ ಬರೀಬೇಕು, ಗಿವನ್ ಇನ್ ದ ಬಾಕ್ಸಸ್ ಹೇಗೆ ಬರೀಬೇಕು, ಪ್ಯಾಸೇಜ್ ಹೇಗೆ ಬರೀಬೇಕು ಎಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೆಡೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ, ಥ್ಯಾಂಕ್ ಯು.